ಹಾಯ್ ಹಲೋ ವೆಲ್ಕಮ್ ಟು ರೂಟ್ಸ್ ಇನ್ಸ್ಟಿಟ್ಯೂಟ್ ಉಡುಪಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಟೆಂಪ್ಲೇಟ್ ಅನ್ನು ಹೇಗೆ ಡಿಸೈನ್ ಮಾಡುವಂಥದ್ದು ಅಥವಾ ಆ ಟೆಂಪ್ಲೇಟ್ ಅಲ್ಲಿ ನಾವು ಹೇಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವಂಥದ್ದು, ಒಂದು ನಾರ್ಮಲ್ ಟೆಂಪ್ಲೇಟ್ ಅಲ್ಲ, ಇಟ್ಸ್ ಅಡ್ವಾನ್ಸ್ ಟೆಂಪ್ಲೇಟ್, ಅಲ್ಲಿ ಏನಲ್ಲಿ ನಮ್ಮ ಸೋಷಲ್ ಐಕಾನ್ಸ್ಗಳನ್ನು ಆ್ಯಡ್ ಮಾಡುವಂಥದ್ದು ಇಮೇಲ್ ಅಲ್ಲಿ, ಅದನ್ನು ನಾನು ನಿಮಗೆ ಹೇಳಿದೆ. ಅದು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ. ಹಾಗಾದರೆ ಈ ವಿಡಿಯೋದಲ್ಲಿ ಆ ಟೆಂಪ್ಲೇಟ್ ಗ್ಯಾಲರಿನ ಅಥವಾ ಆ ಟೆಂಪ್ಲೇಟನ್ನು, ಇಮೇಲ್ ಟೆಂಪ್ಲೇಟನ್ನು ಹೇಗೆ ಯೂಸ್ ಮಾಡ್ಕೊಳ್ಳುವಂಥದ್ದು, ಅದಕ್ಕೆ ಕಾಂಟ್ಯಾಕ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಹೇಗೆ ನಾವು ಇಮೇಲ್ನ ಪುಷ್ ಮಾಡುವಂಥದ್ದು ಅದನ್ನು ನೋಡೋಣ. ಸೊ ಇದು ಪ್ರಮೋಷನಲ್ ಇಮೇಲ್ ನಾನು ಸೆಟ್ ಮಾಡಿರುವಂಥದ್ದು, ಆಕ್ಟಿವ್ ಮಾಡಿರುವಂಥದ್ದು. ಸೊ ಇವಾಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಟೆಂಪ್ಲೇಟ್ ಡಿಸೈನ್ ಆದ್ಮೇಲೆ ಪುನಃ ಏನ್ ಮಾಡಬೇಕು, ಇಲ್ಲಿ ಕ್ಯಾಂಪೇನ್ ಅಂತ ಕಾಣಿಸ್ತಿದೆ, ಕ್ಯಾಂಪೇನ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ನಾವೇನ್ ಮಾಡ್ತಾ ಇದೀವಿ, ಕ್ಯಾಂಪೇನ್ ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸರ್ನಾ ಈ ವಿಡಿಯೋದಲ್ಲಿ ಆ ಟೆಂಪ್ಲೇಟ್ ಅನ್ನು ಹೇಗೆ ಕಾಂಟ್ಯಾಕ್ಟ್ ಅನ್ನು ಯೂಸ್ ಮಾಡಿ ಇಮೇಲ್ ಕ್ಯಾಂಪೇನ್ ಹೇಗೆ ಪುಷ್ ಮಾಡುವಂಥದ್ದು ಅದನ್ನ ನೋಡ್ಕೊಳ್ಳೋಣ. ಸೊ ನಂಗೆ ಏನಾಗಬೇಕು, ಇವಾಗ ಇಮೇಲ್ ಮಾರ್ಕೆಟಿಂಗ್ ಆಗಬೇಕು. ಇಮೇಲ್ ಮೇಲೆ ಪುಷ್ ಮಾಡ್ತೀನಿ. ನೆಕ್ಸ್ಟ್ ರೆಗ್ಯುಲರ್ ಅಲ್ಲ, ಎ ಬಿ ಟೆಸ್ಟ್ ಅನ್ನು ರೆಗ್ಯುಲರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಅಗೇನ್ ಹೆಸರು ಕೊಡ್ತೀನಿ, ಪ್ರಮೋಷನಲ್ ಇಮೇಲ್ ಅಂತ ಹೆಸರು ಕೊಡ್ತೀನಿ. ಸೊ ಕ್ರಿಯೇಟ್ ಕ್ಯಾಂಪೇನ್ ಕೊಡ್ತೀನಿ. ಸೊ ಸೆಂಡರ್ ನಾವೇ ಅಲ್ವಾ, ಸೊ ಮ್ಯಾನೇಜ್ ಸೆಂಡರ್, ಸೊ ನಾವೇ ಸೆಂಡರ್, ಅರ್ಥ ಆಯ್ತಾ. ಸೊ ನಾವೇ ಇನಿಷಿಯಲಿ, ಅಥವಾ ನಿಮಗೆ ಹೊಸ ಸೆಂಡರ್ ಇನ್ನೊಂದು ಇಮೇಲಿಂದ ನಿಮಗೆ ನಿಮ್ಮ ಕಡೆಯಿಂದ ಮೆಸೇಜ್ ಹೋಗ್ಬೇಕಂತಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನನಗೆ ಇದರಿಂದನೇ ಹೋಗಬೇಕು. ಸೊ ವಿ ಆರ್ ದ ಸೆಂಡರ್ಸ್. ಆ್ಯಡ್ ರಿಸಿಪೆಂಟ್, ಅವಾಗ ನಾನು ಕ್ರಿಯೇಟ್ ಮಾಡಿರುವ ಲೀಸ್ಟ್ನ ಸರ್ಚ್ ಮಾಡ್ತೀನಿ. ಪ್ರಮೋಷನಲ್ ಇಮೇಲ್ ಇಲ್ಲೇ ಇದೆ, ಆಯಿತಾ. ಅದರಲ್ಲಿ ಎಷ್ಟು ಕಾಂಟ್ಯಾಕ್ಟ್ ಇದೆ ಅದನ್ನು ಪ್ರಮೋಷನಲ್ ಇಮೇಲ್ ಕ್ಲಿಕ್ ಮಾಡ್ತೀನಿ. ಪ್ರಮೋಷನಲ್ ಇಮೇಲ್ ಸೆಲೆಕ್ಟ್ ಮಾಡಿದೆ. ಎಸ್, ಆಯಿತಾ. ಸೆಲೆಕ್ಟ್ ಮಾಡಿದೆ 3 ರಿಸಿಪೆಂಟ್ಸ್. ಆವಾಗ ನಾವು ಆ್ಯಡ್ ಮಾಡಿದ್ದು 3 ರಿಸಿಪೆಂಟ್. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಕಾಂಟ್ಯಾಕ್ಟ್ ಅಲ್ಲಿ 3 ರಿಸಿಪೆಂಟ್ ಆ್ಯಡ್ ಮಾಡಿದ್ದು. ಸೊ 3 ರಿಸಿಪೆಂಟ್. ಆ ರೀಸನ್ ಇಂದ ನೋಡಿದ್ರೆ ಯಾಕೆ ನಾವು ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು, ಆ ಫೋಲ್ಡರ್ಗೆ ಲೀಸ್ಟ್ನ ಯಾಕೆ ಕ್ರಿಯೇಟ್ ಮಾಡಬೇಕು ನೋಡಿ. ಇಲ್ಲಿ ರಿಸಿಪೆಂಟ್ನ ಚೂಸ್ ಮಾಡುವಾಗ ನಮಗೆ ತುಂಬ ಈಸಿ ಆಗ್ತದೆ, ಅರ್ಥ ಆಯ್ತಾ. ಆ ರೀಸನ್ ಇಂದ ಅಷ್ಟೇ. ಅದಾಯಿತು, ನಾನು ಸೇವ್ ಕೊಟ್ಟೆ, ಅರ್ಥ ಆಯ್ತಾ. ನೆಕ್ಸ್ಟ್ ಸಬ್ಜೆಕ್ಟ್, ಆ್ಯಡ್ ಸಬ್ಜೆಕ್ಟ್, ಒಂದು ಸಬ್ಜೆಕ್ಟ್ ಲೈನ್ನ ಕೊಡಬೇಕು. ಸೊ ಬರ್ತೀನಿ. ಸಬ್ಜೆಕ್ಟ್ ಲೈನ್ ಅವ್ರು ಆವಾಗ ಹೇಳಿದಾಗೆ ಅವ್ರಿಗೆ ಇಂಟ್ರೆಸ್ಟ್ ಆಗಬೇಕು, ಕ್ಯೂರಿಯಸ್ ಉಡಿಸ್ಬೇಕು. ಆ ಸಬ್ಜೆಕ್ಟ್ ಲೈನ್ ನೋಡಿದ್ರೆ ಅರ್ಥ ಆಯ್ತಾ. ಪ್ರಿವ್ಯೂ ಟೆಕ್ಸ್ಟ್ ಆವಾಗ ನಾವು ಒಂದು ಕಲ್ತಿದ್ವಲ್ಲ, ಲೈಕ್ ಡಿಸ್ಕ್ರಿಪ್ಷನ್, ಅರ್ಥ ಆಯ್ತಾ. ಓಕೆ, ಆರ್ ಯು ರೆಡಿ ಟು ಲೆವೆಲ್ ಅಪ್ ದಿ ಮಾರ್ಕೆಟಿಂಗ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೀಗೆ ಅವರಿಗೆ ರಿಸಿಪೆಂಟಿಗೆ ಹೋಗ್ತದೆ. ಸರಿನಾ, ಸೇವ್ ಕೊಟ್ಟೆ. ನೆಕ್ಸ್ಟ್ ಡಿಸೈನ್, ಆವಾಗ ನಾವು ಟೆಂಪ್ಲೇಟ್ ಡಿಸೈನ್ ಮಾಡಿರುವಂಥದ್ದು. ಈಗ ಮೈ ಟೆಂಪ್ಲೇಟಿಗೆ ಹೋದ್ರೆ ಆ ಟೆಂಪ್ಲೇಟ್ ಸಿಗ್ತದೆ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ. ಅವಾಗ ಡಿಸೈನ್ ಮಾಡಿರೋದು ಯೂಸ್ ಟೆಂಪ್ಲೇಟ್, ಆ ಟೆಂಪ್ಲೇಟನ್ನು ಯೂಸ್ ಮಾಡ್ತೇನೆ. ಎಷ್ಟು ಚಂದ ಇದೆಯಲ್ಲ. ಸೇವ್ ಆ್ಯಂಡ್ ಕ್ವಿಟ್, ಆಯ್ತಾ. ಬಂತ ಟೆಂಪ್ಲೇಟು. ಈ ಟೆಂಪ್ಲೇಟ್ ಅವರ ಕಣ್ಣಿಗೆ ಕಾಣ್ತದೆ, ಅರ್ಥ ಆಯ್ತಾ. ಸೊ ಇವಾಗ ಅಡಿಷನಲ್ ಸೆಟ್ಟಿಂಗ್ಸ್ ಇದೆ, ಅವೆಲ್ಲ ಏನು ಬೇಕಂತ ಇಲ್ಲ. ಇಷ್ಟು ಮಾಡಿದ್ರೆ ನಿಮ್ಮ ಇಮೇಲ್ ಕ್ಯಾಂಪೇನ್ ಸೆಟ್ ಆಯಿತು. ಇದು ಒಂದು ಕಾಮನ್ ಪರ್ಸನ್, ಅವನಿಗೆ ಇಮೇಲ್ ಮಾರ್ಕೆಟಿಂಗ್ ನಾಲೆಜ್ ಇಲ್ಲ ಅಥವಾ ಅವನಿಗೆ ಇಮೇಲ್ ಮಾರ್ಕೆಟಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಇದ್ದವನು ಕೂಡ ಈ ಒಂದು ಸೆಗ್ಮೆಂಟಲ್ಲಿ ಬಂದು ಅವನು ಟೆಂಪ್ಲೇಟನ್ನು ನಾನು ಹೇಳ್ಕೊಟ್ಟಾಗೆ ಡಿಸೈನ್ ಮಾಡಿಕೊಂಡು, ಕಾಂಟ್ಯಾಕ್ಟನ್ನು ಆ್ಯಡ್ ಮಾಡಿಕೊಂಡು, ಇನ್ನು ಬಲ್ಕಲ್ಲಿ ಆ್ಯಡ್ ಮಾಡಿಕೊಂಡು, ಇಲ್ಲಿ ರಿಸಿಪೆಂಟಿಗೆ ಆ್ಯಡ್ ಮಾಡಿ, ಅಥವಾ ಸೆಂಡರ್ಸ್ನ ನಾವು ಸೆಂಡರ್ಸ್ ಬೇಕಾದರೆ ಹೊಸ ಸೆಂಡರ್ಸನ್ನು ಹಾಕ್ಕೊಂಡು ಒಂದು ಒಳ್ಳೆ ಸಬ್ಜೆಕ್ಟ್ ಲೈನ್ ಕೊಟ್ಕೊಂಡು ಆ ಡಿಸೈನ್ನ ಅಪ್ಲೋಡ್ ಮಾಡಿಕೊಂಡು ಏನು ಮಾಡ್ಬೋದು, ಇಮೇಲ್ ಕ್ಯಾಂಪೇನ್ನ ಪುಷ್ ಮಾಡ್ಬೋದು. ಇನ್ನೇನು ಇಲ್ಲ. ನಾವು ಇಲ್ಲಿ ಸ್ಕೆಡ್ಯೂಲ್ ಅಂತ ಕೊಟ್ಟರೆ, ಸ್ಕೆಡ್ಯೂಲ್ ನಾವು ಅಂತ ಕೇಳ್ತದೆ, ಅಥವಾ ನಿಮಗೆ ನೆಕ್ಸ್ಟ್ ಯಾವ ಡೇಟಿಗೆ ಸ್ಕೆಡ್ಯೂಲ್ ಆಗಬೇಕಂತ ಇರ್ತದೆ. ನನಗೆ ಇವಾಗಲೇ ಸ್ಕೆಡ್ಯೂಲ್ ಆಗಬೇಕಂತ ಇದ್ರೆ ಸೆಂಡ್ ನಾವು ಅಂತ ಕೊಡಿ, ನಾವು ಅಂತ ಕೊಡಿ. ಇಷ್ಟು ಕೊಟ್ಟರೆ ನಿಮ್ಮ ಇಮೇಲ್ ಅನ್ನೋದು ಸ್ಕೆಡ್ಯೂಲ್ ಆಗಿತ್ತು, ಆಯ್ತಾ. ಇದು ಏನಾಗ್ತದೆ, ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡು ಪ್ರೊಸೆಸಿಂಗ್ ಸ್ಟೇಜಿಗೆ ಹೋಗ್ತದೆ, ಲರ್ನಿಂಗ್ ಸ್ಟೇಜಿಗೆ ಹೋಗ್ತದೆ, ಮತ್ತೆ ಏನಾಗ್ತದೆ, ಸೆಂಡ್ ಆಗ್ತದೆ. ಇದು ಸ್ವಲ್ಪ ಟೈಮ್ ತಗೊಳ್ತದೆ. ಕೆಲವೊಮ್ಮೆ ಸರ್ವರ್ ಇಶ್ಯೂಸ್ ಇದ್ರೆ ಫೇಲ್ ಕೂಡ ಆಗ್ತದೆ. ಆವಾಗ ಒನ್ಸ್ ಅಗೇನ್ ಪುಷ್ ಮಾಡಬೇಕಾಗ್ತದೆ, ಆವಾಗ ರೀಚ್ ಆಗ್ತದೆ, ಅರ್ಥ ಆಯ್ತಾ. ಇವಾಗ ನಾನು ಜಸ್ಟ್ ತೋರಿಸ್ತಿರೋದು ನಿಮಗೆ 3 ಕಾಂಟ್ಯಾಕ್ಟನ್ನು ಅಪ್ಲೋಡ್ ಮಾಡಿ. ಸೊ ನೀವು ತುಂಬ ಕಾಂಟ್ಯಾಕ್ಟನ್ನು ಅಪ್ಲೋಡ್ ಮಾಡ್ತೀರಾ ಅಂತ ಹೇಳಿದ್ರು ಸೇಮ್ ಪ್ರೋಸೆಸ್. ಅಲ್ಲಿ CSV ಫೈಲ್ನ ಅಪ್ಲೋಡ್ ಮಾಡಿ, ಅದಕ್ಕೆ ಫೋಲ್ಡರ್ ಕ್ರಿಯೇಟ್ ಮಾಡಿ, ಲೀಸ್ಟ್ ಕ್ರಿಯೇಟ್ ಮಾಡಿ, ರಿಸಿಪೆಂಟಲ್ಲಿ ಆ ಲೀಸ್ಟ್ನ ಯೂಸ್ ಮಾಡಿ 1,000, 2,000, 3,000 ಜನಗಳಿಗೆ ಆರಾಮ್ಸೆ ನೀವು ಏನು ಮಾಡ್ಬೋದು, ಇವೆಲ್ಲ ಕಳಿಸ್ಬೋದು. ಆದರೆ ಈ ಒಂದು ಫ್ರೀ ವರ್ಷನ್ ಆಫ್ ಬ್ರಿಯೋದಲ್ಲಿ ನೀವು ಖಾಲಿ 300 ಮಾತ್ರ ಕಳಿಸ್ಬೋದು. ತುಂಬ ಜಾಸ್ತಿ ಮಾಡಬೇಕಂತ ಹೇಳಿದರೆ ಯೂಸೇಜ್ ಪ್ಲಾನ್ನ ಏನು ಮಾಡ್ಕೊಳ್ಬೇಕು, ಅಪ್ಗ್ರೇಡ್ ಮಾಡ್ಕೊಳ್ಬೇಕು, ಸರಿನಾ. ಹಾಗಾದರೆ ಈ ಸೀರೀಸು ನಿಮಗೆ ತುಂಬ ಹೆಲ್ಪ್ಫುಲ್ ಆಯ್ತು ಅಂತ ಅಂದ್ಕೊಳ್ತೀನಿ. ಏನೇ ಈ ಸೀರೀಸಲ್ಲಿ, ಇಮೇಲ್ ಮಾರ್ಕೆಟಿಂಗ್ ಸೀರೀಸಲ್ಲಿ ಡೌಟ್ಸ್ ಬಂದರೆ ಅಥವಾ ನಿಮಗೆ ಕ್ವಶನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವೇನು ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಅಥವಾ ನಿಮ್ಮ ಬಿಸ್ನೆಸ್ ತುಂಬ ಸ್ಟಕ್ ಇದೆ, ಗ್ರೋ ಆಗ್ತಿಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಹತ್ರ DM ಡಿಜಿಟಲ್ ಮಾರ್ಕೆಟಿಂಗ್ ಕನ್ಸಲ್ಟೆನ್ಸಿ ಕೂಡ ನಾವು ಫ್ರೀ ಆಗಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಏನೇ ನಿಮಗೆ
ಡಿಜಿಟಲ್ ಸೊಲ್ಯೂಷನ್ಸ್, ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಮಾರ್ಕೆಟಿಂಗ್, ಯಾವುದೇ ರೀತಿಯ ಒಂದು ಸೊಲ್ಯೂಷನ್ ಬೇಕಂತ ಇದ್ರು ಅದಕ್ಕೆ ನಾವು ಫ್ರೀ ಆಗಿ ಕನ್ಸಲ್ಟೇಷನ್ ಕೊಟ್ಟು ನಿಮ್ಮ ಪ್ರಾಪರ್ ಆಗಿ ಗೈಡ್ ಮಾಡ್ತೀವಿ. ಆ್ಯಂಡ್ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಅಥವಾ ಈ ಒಂದು ಸೀರೀಸ್ ಅಲ್ಲಿ ಏನೇ ಡೌಟ್ ಇದ್ರು ನಮಗೆ ಮೆಸೇಜ್ ಮಾಡ್ಬೋದು, ಅಥವಾ ವೆಬ್ಸೈಟ್ ಅಲ್ಲಿ ಬಂದು ಎನ್ಕ್ವೈರಿ ಮಾಡ್ಬೋದು, ಅಥವಾ ನಮ್ಮನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತೀವಿ. ಸರಿ, ಹಾಗಾದ್ರೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಸೀರೀಸ್ ಅಲ್ಲಿ ನಾವು ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.